ಹಾಯ್ ಸ್ನೇಹಿತರೆ, ಇವತ್ತೇ ಅದ್ಭುತವಾದ ಗ್ರೇವಿ ಮಾಡ್ತಾ ಇದ್ದೀನಿ. ಕೆಸುವಿನ ಎಲೆ ಮತ್ತು ದಂಟನ್ನು ಬಳಸಿ ಮತ್ತು ಅದರಲ್ಲಿ ಕೆಂಪು ಕಡಲೆಯನ್ನು ಸೇರಿಸಿ ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ಕೆಸುವಿನ ಎಲೆಯ ದಂಟು ಮತ್ತು ಎಲೆಯನ್ನು ತಗೊಂಡಿದ್ದನ್ನು 1 ಹಿಡಿ ಆಗುವಷ್ಟು ಎಲೆ ಮತ್ತು ದಂಟನ್ನು ತಗೊಂಡಿದ್ದೀನಿ. ಈಗ ಇದರ ಮೇಲಿನ ಸಿಪ್ಪೆಯನ್ನು ನೀಟಾಗಿ ತೆಗೆದುಕೊಳ್ಬೇಕು. ನೋಡಿ, ಸಿಪ್ಪೆಗಳಿರಬಾರ್ದು. ಸಿಪ್ಪೆಗಳೇ ಇರುವುದರಿಂದ ಗಂಟ್ಲು ತುರಿಕೆ ಸ್ಟಾರ್ಟ್ ಆಗುತ್ತೆ. ಒಬ್ಬೊಬ್ಬರಿಗೆ ಇದರಿಂದ ಗಂಟ್ಲು ತುರಿಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಕಂಪಲ್ಸರಿ ಇದನ್ನು ಮೇಲಿನ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ನೋಡಿ, ತೆಗೆಯಲು ತುಂಬ ಈಸಿ. ಸಿಪ್ಪೆ ತೆಗೆದಾಗಿದೆ. ಎಲೆ ಮತ್ತು ದಂಟನ್ನು ಕಟ್ ಮಾಡಿಕೊಳ್ಬೇಕು. ಕಟ್ ಮಾಡಿಬಿಟ್ಟು 2-3 ಸಲ ನೀಟಾಗಿ ಇದನ್ನು ನೀರಲ್ಲಿ ತೊಳೆದುಕೊಳ್ಬೇಕು. ತೊಳೆದು ಉಪ್ಪು ಮತ್ತು ನೀರು ಹಾಕಿ 2 ನಿಮಿಷ ಸೈಡಲ್ಲಿ ಇಟ್ಟುಬಿಡಬೇಕು. ಕಟ್ ಮಾಡಾಗಿದೆ ನೋಡಿ. ಕೆಸುವಿನ ಎಲೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇರುತ್ತೆ. ಮಳೆಗಾಲದಲ್ಲಿ ಎಲ್ಲ ಸೊಪ್ಪುಗಳು ಸಿಗುತ್ತೆ ತಿನ್ನಲು ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅದೇ ರೀತಿ 1 ಬೌಲು ಕೆಂಪು ಕಡಲೆಯನ್ನು ತಗೊಂಡು ಉಪ್ಪು ಹಾಕಿ ಕುಕ್ಕರಲ್ಲಿ ಹಾಕಿ ಸೈಡಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಈಗ ಮತ್ತೊಂದು ಕಡೆ 2 ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಅರ್ಧ ಇಂಚು ಶುಂಠಿ, 4 ಬೆಳ್ಳುಳ್ಳಿ, 1 ಈರುಳ್ಳಿಯನ್ನು ಹಾಕಿ ಹಾಗೆಯೇ 1 ಕಾಯಿ ಅಂದರೆ 2 ಬೌಲ್ ಆಗುವಷ್ಟು ತೆಂಗಿನ ತುರಿ ಹಾಕಿ ಚೆನ್ನಾಗಿ ನೀಟಾಗಿ ಇದನ್ನು ಕಲರ್ ಚೇಂಜ್ ಆಗುವವರೆಗೂ ಹುರಿದುಕೊಳ್ಬೇಕು. ನೋಡಿ, ಹುರಿಯಲು ಟೈಮ್ ಇಡುತ್ತೆ ತೆಂಗಿನ ತುರಿ, ಆದರೆ ಹುರಿಯೋದ್ರಿಂದ ಟೇಸ್ಟು ಸಖತ್ತಾಗಿ ಬರುತ್ತೆ. 1 ಕಾಯಿ ಹಾಕಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಳ್ಳಿ. ಮಳೆಗಾಲದಲ್ಲಿ ಸೊಪ್ಪುಗಳು ಭಾಳ ಸಿಗುತ್ತೆ. ಅದರಿಂದ ಡಿಫ್ರೆಂಟ್ ಟೇಸ್ಟ್ ಆಗಿರುವ ಡಿಶಸ್ಸನ್ನು ಮಾಡಬಹುದು ಫ್ರೆಂಡ್ಸ್. ಕೆಸುವಿನ ಎಲೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇರುತ್ತೆ. ಈಸಿಯಾಗಿ ಈ ರೀತಿ ಮಾಡ್ಕೊಳ್ಬೋದು ನೀವು. ಈ ರೀತಿ ಹೊಸ ರೆಸಿಪಿಗಳಿಗಾಗಿ ಜಯ ರೆಸಿಪಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಇದರಲ್ಲಿ 1 ಟೇಬಲ್ ಸ್ಪೂನು ಗರಂ ಮಸಾಲೆ ಪುಡಿ, ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನು ಮೆಣಸಿನ ಪುಡಿ, ಖಾರ ಮತ್ತು ಉಪ್ಪು ಎಷ್ಟು ತಿಂತೀರೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. 2 ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ. ಮಿಕ್ಸ್ ಆಗಿದೆ ನೋಡಿ. ಈಗ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ. ಇದನ್ನು ತಣ್ಣಗಾದ್ಮೇಲೆ ನೈಸಾಗಿ ರುಬ್ಕೊಳ್ಬೇಕು. ಕೆಂಪು ಕಡಲೆ ಕೂಡ ಚೆನ್ನಾಗಿ ಬೆಂದು ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ಇದರಲ್ಲಿ ಕಟ್ ಮಾಡಿಟ್ಕೊಂಡಿರುವ ಕೆಸುವಿನ ಎಲೆ ಹಾಕಿ 1 ಸಿಟಿ ತೆಗೆಸ್ಕೊಳ್ಬೇಕು. ಕಡಲೆ ಎಲೆ ಹಾಕಿ ಸಿಟಿ ತೆಗಿತಾ ಇದ್ದೀನಿ. ಈಗ ಇದರಲ್ಲಿ 2 ಟೊಮೆಟೊ, 4 ಹಸಿಮೆಣಸಿನಕಾಯಿ, ಹಾಗೆಯೇ ಕೋಕಮ್ ಅಂತಂದರೆ ಮುರುಳಿನ ಹುಳಿ ಹಾಕ್ತಾ ಇದ್ದೀನಿ 6. ಇದರಲ್ಲಿ ಹುಳಿ ಹಾಕಲೇಬೇಕು. ಹುಳಿ ಹಾಕದೇ ಇದ್ದರೆ ಗಂಟ್ಲು ತುರಿಯುತ್ತೆ ಕೆಸುವಿನ ಎಲೆಯಿಂದ. ಕೆಸುವಿನ ಎಲೆ ಬೇಯೋ ತನಕ ಮಸಾಲೆ ರುಬ್ಕೊಳ್ಳೋಣ. ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದು ಬಂದಿದೆ ಅಂತೇಳಿ. ಈಗ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಗೆಯೇ ರುಬ್ಬಿಟ್ಟಿರುವ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಿಮಗೆ ಖಾರ ಬೇಕಂತಂದರೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಳ್ಳಿ. ನಾನು ಅರ್ಧ ಟೇಬಲ್ ಸ್ಪೂನು ಮತ್ತಷ್ಟು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಟೋಟಲ್ ಆಗಿ 1 ಟೇಬಲ್ ಸ್ಪೂನು ಮೆಣಸಿನ ಪುಡಿ ಹಾಕ್ಕೊಳ್ಬೇಕು. ಈ ಗ್ರೇವಿ 8 ಜನರಿಗೆ ಆಗುವಷ್ಟು ಇರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್.
ಟೇಸ್ಟ್ ಹೇಗಿದೆ ಅಂತ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ಕಮೆಂಟ್ಸ್ ಮಾಡಿ. ಉಪ್ಪು ಬೇಕನ್ನಿಸಿದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಚೆನ್ನಾಗಿ ಗ್ಯಾಸಿನ ಮೇಲೆ ಇಟ್ಟಿದ್ದೀನಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಮಿಕ್ಸ್ ಮಾಡ್ತಾ ಇರಬೇಕು ಮಧ್ಯ ಮಧ್ಯದಲ್ಲಿ. ಗ್ರೇವಿಗೆ ಆಗೋದ್ರಿಂದ ದಪ್ಪನೇ ಇರಲಿ ಸ್ವಲ್ಪ. ಇದು ಚಪಾತಿ, ರೊಟ್ಟಿ, ಅನ್ನಕ್ಕಂತೂ ಸೂಪರ್ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಇದೇ ರೀತಿಯ ಡಿಫ್ರೆಂಟ್ ಟೇಸ್ಟ್ ಆಗಿರುವ ಡಿಶಸ್ಗಳಿಗಾಗಿ ಜೆಆರ್ ರೆಸಿಪಿಯನ್ನು ಸಬ್ಸ್ಕ್ರೈಬ್ ಮಾಡಿ. ರೆಡಿಯಾಗಿದೆ, ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ. ನೀವು ಕೂಡ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದ.